ಹಾಸನ ವಲ್ಲಭಾಯ್ ರಸ್ತೆ 5ನೇ ಕ್ರಾಸ್ನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮಿತಿ ಇವರ ಆಶ್ರಯದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ 7ನೇ ವರ್ಷದ ವರ್ಧಂತಿ ಮಹೋತ್ಸವವನ್ನು ಭಕ್ತಿ ಭಾವದಿಂದ ನೆರವೇರಿಸಿ ಯಶಸ್ವಿಗೊಂಡಿತು. ಶಾಸಕ ಎಚ್.ಪಿ. ಸ್ವರೂಪ್ ಅವರು ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು 9.5 ಅಡಿ ಉದ್ದದ ದೀಪಸ್ತಂಭವನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಶಾಸಕ ಎಚ್.ಪಿ. ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ವಲ್ಲಭಾಯ್ ರಸ್ತೆ ಬಳಿ ಇರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಶೇಷವಾಗಿ ಇರುವ ದೇವಾಲಯದ 7ನೇ ವರ್ಷದ ವರ್ಧಂತಿ ಮಹೋತ್ಸವದ ಅಂಗವಾಗಿ ಜನರಿಗೆ ಒಳ್ಳೆಯದಾಗಲಿ ಎಂದು ಚಂಡಿಕಾ ಹೋಮ ನೆರವೇರಿಸಿದ್ದಾರೆ. ಸುನಿಲ್ ಮತ್ತು ಕುಟುಂಬದವರು ಸೇರಿ ಸುಮಾರು 9 ಅಡಿಯ ನೂತನ ದೀಪಸ್ತಂಭದ ಉದ್ಘಾಟನೆ ಕೂಡ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಎಲ್ಲರಿಗೂ ದುರ್ಗಾ ಪರಮೇಶ್ವರಿ ದೇವಿ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ದೇವಾಲಯದ ಅಧ್ಯಕ್ಷರಾದ ಮಹಾಂತೇಶ್ ಮಾತನಾಡಿ, ಇವತ್ತು ಚಂಡಿಕಾ ಹೋಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿದ್ದು, ದೇವರಿಗಾಗಿ ಸುಮಾರು 3.5 ಲಕ್ಷ ವೆಚ್ಚದ 9 ಅಡಿಯ ದೀಪದ ಕಂಬವನ್ನು ಕೇರಳದಿಂದ ತರಿಸಲಾಗಿದೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳಿದರು. ಈ ಪವಿತ್ರ ಸಂದರ್ಭದ ಅಂಗವಾಗಿ ದೇವಾಲಯದಲ್ಲಿ ಚಂಡಿಕಾ ಹೋಮ, ನೂತನ ದೀಪಸ್ತಂಭ ಸ್ಥಾಪನೆ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. ಕಾರ್ಯಕ್ರಮಗಳು ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಯಿತು. ಮಧ್ಯಾಹ್ನ 12:30ಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ನೆರವೇರಿ ಬಳಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅವರು ಬಂದರೆ ಅವರು ನಮಗೂ ಬಹಳ ಖುಷಿಯಾಗಿದೆ. ಈ ದೇವರಲ್ಲಿ ಅವ್ರಿಗೆ ಈ ಸಮಯ ಬಹಳ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದರಿಂದ ಸ್ವರೂಪಣ್ಣ ಅವರು ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಅವ್ರ ತಂದೆ ತಾಯಿ ಅವರೆಲ್ಲ ಮಾಡಿದ್ದಾರೆ. ಅವರೆಲ್ಲ ನಮಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ರೀತಿ ಸಹಾಯ ಮಾಡಲಿ ಅಂತ ಕೇಳ್ಕೊಂಡು ಗೋಪಾಲಣ್ಣವರು ಇದ್ದಾರೆ, ಅವ್ರಿಗೂ ನಮಸ್ಕಾರ ಮಾಡ್ತೀವಿ. ಈ ದಿನ ಪ್ರದೀಪ್ ಅವರು ಚಂಡಿಕಾ ಹೋಮ ಮಾಡಿಸಿದ್ದಾರೆ, ಅವ್ರಿಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು 2 ಭಕ್ತಾದರಲ್ಲಿ ನಾನು ನಮಸ್ಕಾರ ಮಾಡ್ತೀನಿ. ಸ್ತಂಭವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ದೇವಿಯ ಭಕ್ತ ಅಂತ ಸುನಿಲ್ ಅವರು ಮತ್ತು ಅವರ ಕುಟುಂಬಸ್ಥರು ಸೇರಿ ಇವತ್ತೊಂದು ದೊಡ್ಡ 9 ಅಡಿಯ ದೀಪಸ್ತಂಭವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಸಮಸ್ತ ನಾಡಿನ ಜನತೆ ಮತ್ತು ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ, ದುರ್ಗಾ ಪರಮೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನ ಕೂಡ ಪ್ರಾರ್ಥಿಸ್ತೇನೆ. ಇದೇ ವೇಳೆ ದೇವಾಲಯದ ಹರೀಶ್, ಪ್ರವೀಣ್, ಸುನಿಲ್, ಶಂಕರ್, ಕಲ್ಲೇಶ್ಚಾರ್, ಆನಂದ್, ಅನಿಲ್, ಉಮೇಶ್, ರವಿಕುಮಾರ್, ಕಟಾಯ, ಶಿವಕುಮಾರ್, ನೀತು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.